प्रीणयामो वासुदेवं देवतामण्डला खड्गमण्डलम् प्रीणयामो वासुदेवं देवतामण्डला खड्गमण्डलम् प्रीणयामो वासुदेवम् उन्नत प्रार्थिता शेषदं साधकं सन्नदालौकिकानन्ददा श्रीमदं भिन्नमाशय प्राणिदं प्रेरकं सन्नकिं नेदिने स्वस्वमे प्रीणयामो वासुदेवं देवतामण्डला खड्गमण्डलम् प्रीणयामो वासुदेवं विप्रमोक्षै सदा ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಏಕಕಾಲಕ್ಕೆ 33 ಪವಮಾನ ಹೋಮ ಸಂಪನ್ನ. ಪಾಪ ಕರ್ಮಗಳ ವಿಮೋಚನೆ ಹಾಗೂ ಪುಣ್ಯ ಪ್ರಾಪ್ತಿಗಾಗಿ ಹೋಮ ಹವನಾದಿಗಳು ಪೂರಕ. ವೇದಮೂರ್ತಿ ವೆಂಕಟೇಶ್ ಆಚಾರ್. ಗಂಗಾವತಿ. ಮನುಷ್ಯ ಜನ್ಮ ತಾಳಿದ ಮೇಲೆ ತಿಳಿದು ಅಥವಾ ತಿಳಿಯದೆ ಮಾಡಿರುವ ಪಾಪ ಕರ್ಮಗಳ ವಿಮೋಚನೆ ಹಾಗೂ ಪುಣ್ಯ ಪ್ರಾಪ್ತಿಗಾಗಿ ಹೋಮ ಹವನಾದಿಗಳು ಅತ್ಯಂತ ಪೂರಕವಾಗಿದೆ ಎಂದು ವೇದಮೂರ್ತಿ ಪ್ರಸಿದ್ಧ ಪ್ರವಚನಕಾರರಾದ ವೆಂಕಟೇಶ್ ಆಚಾರ್ ಚೆನ್ನಳ್ಳಿ ಹೇಳಿದರು. ಅವರು ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಅಧಿಕ ಮಾಸ ಪ್ರಯುಕ್ತ ರವಿವಾರದಂದು 33 ಹೋಮ ಕುಂಡಗಳಲ್ಲಿ ಪವಮಾನ ಹೋಮ ಪೂರ್ಣಾಹುತಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಋಗ್ವೇದ 600ಕ್ಕೂ ಅಧಿಕ ಮಂತ್ರಗಳನ್ನು ನಮ್ಮ ಹಿರಿಯ ಋಷಿಮುನಿಗಳು ದಯಪಾಲಿಸಿದ್ದು ವೇದ ಮಂತ್ರ ಘೋಷಗಳ ಮೂಲಕ ಪಂಚಭೂತಗಳಿಗೆ ಸಮರ್ಪಿಸುವ ಉದ್ದೇಶ ಹೊಂದಿದೆ ಎಂದು ಹೇಳಿದರು. ಸೇವಾ ಸಮಿತಿ ಅಧ್ಯಕ್ಷ ಮುರಳೀಧರ ಗಂಗನಾಳ್ ಮಾತನಾಡಿ, ಪ್ರತಿ 3 ವರ್ಷಕ್ಕೆ ಆಗಮಿಸುವ ಅಧಿಕ ಮಾಸ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ವಿಪ್ರ ಸಮಾಜ ಸರ್ವರ ಸಹಕಾರದ ಮೇರೆಗೆ ಪವಮಾನ ಹೋಮ ದಿನಂಪ್ರತಿ ಸಂಜೆ ಜ್ಞಾನ ಸತ್ರ ಕಾರ್ಯಕ್ರಮದ ಅಡಿಯಲ್ಲಿ 33 ದಿನಗಳ ಕಾಲ ಪ್ರವಚನ ಮಾಲಿಕೆ ಸೇರಿದಂತೆ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದೆ ಎಂದು ಹೇಳಿದರು. ಹೋಮ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವವನ್ನು ಪ್ರದೀಪ್ ಆಚಾರ್, ಅನಿಲ್ ಭಟ್, ಪವನ್ ಕುಮಾರ್ ಜೋಶಿ ನೆರವೇರಿಸಿದರು. ಶೇಷಗಿರಿ ಕುಲಕರ್ಣಿ, ಆನಂದ್ ಕೆಬಿ, ವೆಂಕಟೇಶ್ ಸತೀಶ್, ವೇಣುಗೋಪಾಲ್ ಚರ್ಚಿನಗುಡ್ಡ, ಲಕ್ಷ್ಮೀಕಾಂತ್ ಹೆರೂರ್, ಗೋಪಿನಾಥ್ ದಿಣ್ಣಿ, ತಿರುಮಲ್ ರಾವ್ ಆಲಂಪಲ್ಲಿ, ಪ್ರಸಾದ್ ಇನ್ನಿತರರು ಉಪಸ್ಥಿತರಿದ್ದರು.
ಮಂತ್ರಗಳಿದೆ. ಋಗ್ವೇದದ ಇಡೀ ಸಮಗ್ರ ಸಾರವನ್ನು ಕೇವಲ 610 ಮಂತ್ರಗಳಲ್ಲಿ ಎಲ್ಲ ಋಗ್ವೇದದ ಸಾರವನ್ನು ಇದರಲ್ಲಿ ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಇದು ಋಷಿಮುನಿಗಳ ಕೊಟ್ಟಂತಹ ಅದ್ಭುತವಾದಂತಹ ಒಂದು ಹೋಮ. ಈ ಹೋಮವನ್ನು ಮಾಡುವುದರಿಂದಾಗಿ ನಾವು ತಿಳಿಯದೆ ಜ್ಞಾನತಃ ಅಜ್ಞಾನತಃ ತಿಳಿಯದೆ ಮಾಡಿರ್ತಕ್ಕಂತಹ ಸಕಲ ವಿಧವಾದಂತಹ ಪಾಪಗಳು ನಿವಾರಣೆಯಾಗುತ್ತೆ. ಈ ಸಂಕಲ್ಪದಲ್ಲಿಯೇ ಒಂದು ವಿಶೇಷ ಇದೆ. ಏನು ಅಂತ ಹೇಳಿದ್ರೆ, ಅನೇಕ ಗರ್ಭಾಧಾನದಿಂದ ಆರಂಭಿಸಿ ಜೀವಂತ ಇರುವ ತನಕ ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಅದು ಪರಿಹಾರವಾಗುತ್ತೆ. ಹಾಗಾಗಿ ಒಂದೊಂದು ಮಂತ್ರ ಹೇಳುವಾಗಲೂ ಕೂಡ ಆ ಪವಮಾನಂತರ್ಯಾಮಿಯಾದಂತಹ ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇಲ್ಲಿ 5 ದೇವತೆಗಳು ವಿಷ್ಣು, ಅಗ್ನಿ, ಸೋಮ, ಭಾರತಿ, ಪವಮಾನ ಇವರನ್ನ ನೆನೆಸಿಕೊಂಡು ಆ ಎಲ್ಲ ಆವಾಹನೆಯಾಗಿದೆ. ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದೊಂದು ಆಹುತಿಗಳನ್ನು ಕೊಡುವಾಗ ಸೋಮಾಯ ಪವಮಾನಾಯ ಇದಂ ನಮಃ ಅಂತ ಎಲ್ಲರೂ ಹೇಳಿಕೊಳ್ಬೇಕು. ಸೋಮಾಯ ಪವಮಾನಾಯ ಇದಂ ನಮಃ. ಎದೆಯಲ್ಲಿ ಕೈ ಇಟ್ಟುಕೊಳ್ಳುವುದರ ಕಾರಣ ಇದರಲ್ಲಿ ನನ್ನಲ್ಲಿರ್ತಕ್ಕಂತಹ ಪರಮಾತ್ಮ ಇದನ್ನು ನೆರವೇರಿಸ್ತಾ ಇದ್ದಾನೆ ಎನ್ನುವಂತಹ ಭಾವದಿಂದ ಇದನ್ನೆಲ್ಲವನ್ನು ಕೂಡ ಮಾಡೋಣ. ನಾವು ಒಂದೊಂದು ಎಲ್ಲಿ ಸ್ವಾಹಾಕಾರ ಕೇಳಿಸುತ್ತೋ ಆಗ ಇದನ್ನು ಹೇಳಬೇಕು. ಮೊದಲಿಗೆ ಒಂದೊಂದು ಮಂತ್ರಗಳಿಗೆ ಋಷಿ ಛಂದಸ್ಸು ಅಂತ ಆಯಾಯ ದೇವತೆಗಳ ಸ್ಮರಣೆ ಮಾಡ್ತಾರೆ. ಆವಾಗ ಯಾರೂ ಕೂಡ ಹಾಕಬೇಡಿ. ಯಾವಾಗ ನಿಮಗೆ ಸ್ವಾಹಾಕಾರ ಕೇಳಿಸುತ್ತೋ ಸ್ವಾಹಾಕಾರ ಕೇಳಿಸಿದಾಗ ಮಾತ್ರ ಆಹುತಿಯನ್ನು ಹಾಕುವಾಗ ಸೋಮಾಯ ಪವಮಾನಾಯ ಇದನ್ನ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾರೆ. ಶ್ರೀ ಗುರುಭ್ಯೋ ಶ್ರೀಮದ್ ದೇವೇಶ ಯಜ್ಞಾವಲಕ ಗುರುಭ್ಯೋ ನಮಃ. ಅಧಿಕ ಮಾಸದ ಪ್ರಯುಕ್ತ ದೇವಸ್ಥಾನ ಶ್ರೀಮಂದಿರದಲ್ಲಿ ಧರ್ಮಸತ್ರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಬಾಕಿ ಇದ್ದಾವೆ. ಈ ಒಂದು 31ನೇ ತಾರೀಕು ಪವಮಾನ ಹೋಮ ಕಾರ್ಯಕ್ರಮ, 33 ಪವಮಾನ ಹೋಮದ ಕಾರ್ಯಕ್ರಮವನ್ನು ಸಮಿತಿಯಿಂದ ನಿರ್ಧಾರ ಮಾಡಿ ಆಚರಣೆ ಮಾಡಿದ್ವಿ. ಎಲ್ಲ ಸಕಲ ಭಕ್ತರು ತಮ್ಮ ಮನದಿಂದ ಸೇವೆ ಸಲ್ಲಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಪೂರಕವಾಗಿ ಇದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಧರ್ಮಸತ್ರ ಕಾರ್ಯಕ್ರಮಗಳನ್ನು ಮಂದಿರದಲ್ಲಿ ವಿಶೇಷವಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಎಲ್ಲ ವಿಪ್ರ ಬಾಂಧವರು ಎಲ್ಲ ಸರ್ವ ವಿಪ್ರ ಬಾಂಧವರು ತಮ್ಮ ಸೇವೆ ಸಲ್ಲಿಸಿ ಎಲ್ಲ ರೀತಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಉತ್ತಮ ಒಂದು ಬೆಳವಣಿಗೆ. ಎಲ್ಲರೂ ಮುಂದಿನ ದಿನದಲ್ಲಿ ಒಂದು ಧರ್ಮಸತ್ರ ಕಾರ್ಯಕ್ರಮ ಮಾಡುವಾಗ ವಿಪ್ರ ಸಮಾಜದ ಹೆಸರು ತರಬೇಕು ಅಂತ ಹೇಳಿ ಭಯತ್ತ ಮೊರವಲದ ಅಜಾಡ್ಯಂ ವಾಕ್ಪಡತಂತೆ ಹನುಮ ಸ್ಮರಣಾದ್ಭವೆ ಶ್ರೀ ಯಾಜ್ಞವಲ್ಕ ಗುರುಭ್ಯೋ ನಮಃ. 2026ನೇ ಅಧಿಕ ಮಾಸದ ಕಾರ್ಯಕ್ರಮವನ್ನು ಯೋಗೀಶ್ವರ ಯಾಜ್ಞವಲ್ಕ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂಥ ಮುರಳಿ ಗಂಗನಾಳ್ ಇವರ ಅಧ್ಯಕ್ಷತೆಯಲ್ಲಿ ಸರ್ವ ಪದಾಧಿಕಾರಿಗಳು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿತ್ಯ ಜ್ಞಾನ ಕಾರ್ಯಕ್ರಮವನ್ನು ಮೇ 17ರಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿ ಜೂನ್ 15ಕ್ಕೆ ಕೊನೆಗೊಳ್ಳುತ್ತೆ. ಇವತ್ತು ಶನಿವಾರದ ಪ್ರಯುಕ್ತ ಜೀವೋತ್ತಮರಾದಂಥ ವಾಯುದೇವರ ನಿಯೋಗಕ್ಕೋಸ್ಕರ 33 ಪವಮಾನ ಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 33 ಹೋಮಕುಂಡಗಳಲ್ಲಿ ದಂಪತಿಗಳು ಸಹಿತ ಆ ಹವಿಸ್ಸನ್ನು ಅರ್ಪಣೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ದಿನದ ಕಾರ್ಯಕ್ರಮದ ಅನ್ನ ಸಂತರ್ಪಣೆಯನ್ನು ಶ್ರೀಮತಿ ನರ್ಮದಾಬಾಯಿ ಕುಲಕರ್ಣಿ ಮತ್ತು ಅವರ ಪುತ್ರರಾದಂಥ ಶ್ರೀ ಶೇಷಗಿರಿ ಕುಲಕರ್ಣಿ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲ ವಿಪ್ರ ಬಾಂಧವರು ತನುಮನದ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ಜ್ಞಾನ ಸತ್ರಕ್ಕೆ ಕಾರಣೀಭೂತರಾಗಿದ್ದಾರೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಸಮಿತಿ ನಡೀತಾ ಇದ್ದಾವೆ. ಎಲ್ಲ ವಿಪ್ರ ಬಾಂಧವರು ಸಹಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹರಿವಾಯುಗಳು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇವತ್ತು ಸಾಯಂಕಾಲ ಚೆನ್ನಳ್ಳಿ ಕಾರ್ತಿಕಾಚಾರ್ ಬೆಂಗಳೂರು ಇವರಿಂದ ವ್ಯಾಸರ ದೃಷ್ಟಿಯಲ್ಲಿ ಭೀಮಸೇನ ದೇವರು ಎಂಬ ಕುರಿತಾದ ಜ್ಞಾನ ಕಾರ್ಯಕ್ರಮ ಇರ್ತಾ ಇದೆ. ನಾಳೆಯಿಂದ ಮತ್ತೆ 6:30ರಿಂದ 8 ಗಂಟೆವರೆಗೆ ಪ್ರತಿನಿತ್ಯ ಜ್ಞಾನ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಈ ಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹರಿವಾಯುಗಳು ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ದೇವಸ್ಥಾನ ಸಮಿತಿಯ ಪರವಾಗಿ ಎಲ್ಲ ವಿಪ್ರ ಬಾಂಧವರು ವಿಜ್ಞಾಪಿಸಿಕೊಳ್ತಾ ಇದ್ದಾರೆ.